ರಾಜ್ಯದ 3 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಮತದಾನ ಅಂತ್ಯವಾಗಿದೆ. ಸರತಿ ಸಾಲಿನಲ್ಲಿ ನಿಂತಿರೋರಿಗಷ್ಟೇ ವೋಟ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಮತಗಟ್ಟೆಗಳಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಮತದಾರರು. ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಮತದಾನ ಅಂತ್ಯಗೊಂಡಿದೆ. ಸರತಿ ಸಾಲಿನಲ್ಲಿ ನಿಂತಿರುವವರಿಗಷ್ಟೇ ವೋಟ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಶಿಗ್ಗಾವಿ ಮತಗಟ್ಟೆಗಳಲ್ಲಿ ಕಿಕ್ಕಿರಿದು ಮತದಾರರು ಸೇರಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ 84% ಮತದಾನ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಶಿಗ್ಗಾವಿಯಲ್ಲಿ 75.07% ವೋಟಿಂಗ್ ನಡೆದಿದೆ. ಇನ್ನು ಸಂಡೂರಲ್ಲಿ 71.47% ವೋಟಿಂಗ್ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 3 ಬೈ ಎಲೆಕ್ಷನ್ನ ಮತದಾನ ಅಂತ್ಯ ಆಗಿದೆ. ಈಗ ಸರತಿ ಸಾಲಲ್ಲಿ ನಿಂತಿರುವವರಿಗಷ್ಟೇನೆ ಇಲ್ಲಿ ವೋಟಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಆದರೆ ಶಿಗ್ಗಾವಿಯಲ್ಲಿ ಕಿಕ್ಕಿರಿದು ಮತದಾರರು ಸೇರಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ 84% ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 75.07% ಮತದಾನ ಮಾಡಲಾಗಿದೆ. ಇನ್ನು ಸಂಡೂರಲ್ಲಿ 71.47% ವೋಟಿಂಗ್ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 3 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಮತದಾನ ಅಂತ್ಯವಾಗಿದೆ. ಸರತಿ ಸಾಲಲ್ಲಿ ಯಾರ್ಯಾರು ನಿಂತಿರ್ತಾರೆ ಅವರಿಗಷ್ಟೇ ವೋಟ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಶಿಗ್ಗಾವಿ ಮತಗಟ್ಟೆಗಳಲ್ಲಿ ಮತದಾರರು ಕಿಕ್ಕಿರಿದು ಸೇರ್ಕೊಂಡಿದ್ದಾರೆ. ಸದ್ಯ ಅಲ್ಲಿ ಕ್ಯೂನಲ್ಲಿ ಯಾರು ನಿಂತಿರ್ತಾರೆ ಅವ್ರಿಗೆ ಮಾತ್ರ ವೋಟ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಶಿಗ್ಗಾವಿಯಲ್ಲಿ 75.07% ವೋಟಿಂಗ್ ಆಗಿದೆ. ಇನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಬಸಪ್ಪ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಎಷ್ಟು ಓವರ್ ಆಲ್ ಪರ್ಸೆಂಟೇಜ್ ಆಗಿದೆ ಚನ್ನಪಟ್ಟಣದಲ್ಲಿ? ಅರ್ಪಿತಾ, ಸುಮಾರು ಸಂಜೆ 5 ಗಂಟೆ ವೇಳೆಗೆ ಚನ್ನಪಟ್ಟಣದಲ್ಲಿ 84% ಮತದಾನಗೊಂಡಿತ್ತು. ಇದೀಗ 6 ಗಂಟೆ ಆಗಿದೆ. ಸುಮಾರು 90% ಮತದಾನ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಇನ್ನೂ ಕೂಡ ಸಾಕಷ್ಟು ಮತದಾನ ಕೂಡ ನಡೀತಾ ಇದೆ. ಸದ್ಯ 6 ಗಂಟೆಗೆ ಮತಗಟ್ಟೆಯನ್ನು ಅಧಿಕಾರಿಗಳು ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾರು ಮತಗಟ್ಟೆ ಆವರಣದಲ್ಲಿರ್ತಾರೆ ಅಂಥವರಿಗೆ ಮಾತ್ರ ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇನ್ನೂ ಕೂಡ ಚನ್ನಪಟ್ಟಣದ ಮಂಗಳವಾರಪೇಟೆ ಒಂದು ಮತಗಟ್ಟೆ ಸಂಖ್ಯೆಯಲ್ಲಿ 73, 74, 75ರಲ್ಲಿ ಇನ್ನೂ ಕೂಡ ಮತದಾನ ನಡೀತಾ ಇದೆ. ಅಂದರೆ 6 ಗಂಟೆ ಒಳಗಡೆ ಯಾರು ಮತಕೇಂದ್ರದ ಆವರಣಕ್ಕೆ ಬರ್ತಾರೆ ಅಂಥವರಿಗೆ ಮಾತ್ರ ಮತದಾನ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅವರಿಗೆ ಟೋಕನನ್ನು ನೀಡಿ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಚುನಾವಣಾ ಸಿಬ್ಬಂದಿ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಹೊರತಾಗಿ ಯಾರು ಇನ್ನು ಹೆಚ್ಚುವರಿಯಾಗಿ ಬಂದರೂ ಕೂಡ ಅವರಿಗೆ ಮತದಾನಕ್ಕೆ ಅವಕಾಶ ಇಲ್ಲ. ಸದ್ಯ ಮತದಾನ ಅಂತ್ಯ ಆಗಿರುವಂಥ ಎಲ್ಲ EVM ಮಿಷನ್ಗಳನ್ನು ಕೂಡ ಇದೀಗ ಸೀಲ್ ಮಾಡುವಂಥ ಕೆಲಸವನ್ನು ಕೂಡ ಚುನಾವಣಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಬಂದೋಬಸ್ತ್ ಜೊತೆಗೆ ಈ ಒಂದು EVM ಮಿಷನ್ಗಳನ್ನು ಕೊಂಡೊಯ್ದು ಸ್ಟ್ರಾಂಗ್ ರೂಮ್ನಲ್ಲಿ ಇಡಲಾಗುತ್ತೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಚನ್ನಪಟ್ಟಣದ ಮಂಗಳವಾರಪೇಟೆಯ ಒಂದು ದೃಶ್ಯಾವಳಿಗಳು. ಈ ಒಂದು ಮತಗಟ್ಟೆಯಲ್ಲಿ ಇನ್ನೂ ಕೂಡ 6 ಗಂಟೆ ಆದರೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತದಾನವನ್ನು ಮಾಡ್ತಿದ್ದಾರೆ. 6 ಗಂಟೆ ಒಳಗಡೆ ಮತಕೇಂದ್ರದ ಒಳಗಡೆ ಬಂದವ್ರಿಗಷ್ಟೇ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅಂಥವ್ರಿಗೆ ಈಗ ಸದ್ಯ ಟೋಕನನ್ನು ಕೊಟ್ಟು ನಿಲ್ಲಿಸಿದ್ದಾರೆ. ಅವ್ರಿಗೆ ಟೋಕನನ್ನು ಕೊಟ್ಟಾದ ಮೇಲೆ ಆ ಟೋಕನ್ಗಳನ್ನು ಇರುವಂಥವರು ಮತದಾನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಇದೀಗ ಚುನಾವಣಾ ಸಿಬ್ಬಂದಿಗಳು ಕಲ್ಪಿಸಿಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ ಶಾಂತಿಯುತವಾಗಿ ಮತದಾನ ಕೂಡ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಅರ್ಚನಾ, ಈ ಬಾರಿ ದಾಖಲೆ ಪ್ರಮಾಣದ ಮತದಾನ ಆಗಿರುವಂಥದ್ದು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು. ಅರ್ಪಿತಾ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ನಮ್ಮ ಪ್ರತಿನಿಧಿ ಸುನೀಲ್ ಲೈವ್ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುನೀಲ್, ಅಲ್ಲಿ ಹೇಗಿದೆ ಓವರ್ ಆಲ್ ಪರ್ಸೆಂಟೇಜು, ಮತ್ತೆ ಶಾಂತಿಯುತವಾಗಿ ಮತದಾನ ಆಯ್ತಾ ಅಲ್ಲಿ ಅಂತ? ಅರ್ಪಿತಾ, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಜಿಲ್ಲಾಡಳಿತ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಶಾಂತಿಯುತ ಮತದಾನವಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ, ಯಾವುದೇ ರೀತಿ ತಾಂತ್ರಿಕ ದೋಷಗಳು ನಡೆದಿಲ್ಲ. ಈಗಾಗಲೇ ಮತದಾನ ಮುಗಿದಿದೆ. ಮತದಾನಕ್ಕೆ ಅವಕಾಶಗಳನ್ನು ಕೊಡಲು ಈಗ ಬಂದ್ ಮಾಡಿರುವಂಥದ್ದು. ನಾನೀಗ ಶಿಗ್ಗಾವಿಯ 100ನೇ ಒಂದು ಮತಗಟ್ಟೆಯಲ್ಲಿ ಇರುವ ದೃಶ್ಯಗಳಲ್ಲಿ ಇನ್ನೂ ಕೂಡ 1 ಗಂಟೆ ಆಗುವಷ್ಟು ಮತದಾರರು ಬಂದು ನಿಂತಿರುವಂಥದ್ದು. ಇಷ್ಟು ಪ್ರಮಾಣದಲ್ಲಿ ಮತದಾರರು ಮತದಾನವನ್ನು ಚಲಾಯಿಸ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಏನು ಮಾಡಿದ್ದಾರೆ, ಈಗ ಮತದಾನದ
ಒಂದು ಅವಧಿ ಮುಗಿದ ಹಿನ್ನೆಲೆ ಟೋಕನ್ ಸಿಸ್ಟಮನ್ನು ಕೊಟ್ಟಿದ್ದಾರೆ. ಈ ಟೋಕನ್ ಯಾರ ಬಳಿ ಇರುತ್ತೆ ಅವರಿಗೆ ಮಾತ್ರ ಮತದಾನ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇದು ಒಂದು ದೃಶ್ಯಾವಳಿಗಳಾದರೆ ಮತ್ತೊಂದು ದೃಶ್ಯ ನಿಮಗೆ ತೋರಿಸ್ತೇನೆ. ಈ ಒಂದು ಶಾಲಾ ಮೈದಾನದ ಮುಖ್ಯ ಗೇಟನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಒಳಗಡೆ ಬರೋರಿಗೆ ಯಾರಿಗೂ ಕೂಡ ಪ್ರವೇಶವಿಲ್ಲ, ಎಲ್ಲವೂ ಕೂಡ ನಿಷೇಧವಾಗಿರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಗೇಟನ್ನು ಬಂದ್ ಮಾಡಲಾಗಿದೆ. ಗೇಟನ್ನು ಸಂಪೂರ್ಣವಾಗಿ ಹಾಕಲಾಗಿದ್ದು ಒಳಗಡೆ ಮತದಾನಕ್ಕೆ ಯಾರೋ ಬಂದರೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ. ಒಳಗಡೆ ಈಗೇನೋ ಆಫೀಸರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಇನ್ನು ಕೊನೆಯದಾಗಿ ಈ ವ್ಯಕ್ತಿ, ಈ ಯುವಕ ಏನಿದ್ದಾನೆ ಈತನೇ ಮಾತ್ರ ಲಾಸ್ಟು ಮತವನ್ನು ಚಲಾಯಿಸುವಂಥದ್ದು. ಈತನ ಟೋಕನ್ ಕೂಡ ಕೊಟ್ಟಿರುವಂಥದ್ದು. ಸೊ ಟೋಕನ್ ನಂಬರ್ ಏನಿದೆ ಈ ನಂಬರ್ ಕೊನೆಯದಾಗಿ ಇದು 1ನೇ ನಂಬರ್, ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಲಾಸ್ಟ್ ಮತದಾನ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಈಗ ಓಕೆ ಸುನಿಲ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.